ವಲಯ ಕಚೇರಿ ಸಂಖ್ಯೆ 9ರಲ್ಲಿ ಕರ ವಸೂಲಿಗಾರನಾಗಿ ಕಾರ್ಯನಿರ್ವಹಿಸುತ್ತಿರುವ ಇಸ್ಮಾಯಿಲ್ ಶಿವಳ್ಳಿ ಎಂಬುವರ ವಿರುದ್ಧ ಲಂಚದ ಆರೋಪ ಕೇಳಿಬಂದಿದೆ. ಖಾತಾ ಬದಲಾವಣೆಗೆ ಸಂಬಂಧಿಸಿದ ಕೆಲಸಕ್ಕಾಗಿ ನಾಗರಿಕರಿಂದ ನೇರವಾಗಿ ಹಣ ಪಡೆದುಕೊಳ್ಳುತ್ತಿರುವ ದೃಶ್ಯಗಳು ಇದ್ದವೆಂದು ಹೇಳಲಾಗುತ್ತಿದೆ. ಈ ದೃಶ್ಯಗಳಲ್ಲಿ ಅಧಿಕಾರಿಯು ಸಾರ್ವಜನಿಕರಿಂದ ಹಣ ಸ್ವೀಕರಿಸುವಂತಿದೆ ಎಂದು ಆರೋಪಿಸಲಾಗಿದೆ. ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಜನರಲ್ಲಿ ಆಕ್ರೋಶ ಹೆಚ್ಚುತ್ತಿದೆ. ಇದು ಮೊದಲ ಬಾರಿಯಲ್ಲ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರದ ಆರೋಪಗಳು ಹಿಂದೆಯೂ ಕೇಳಿಬಂದಿತ್ತು. ಕೆಲವು ವರದಿಗಳ ಪ್ರಕಾರ ಲಂಚವಿಲ್ಲದ ಕೆಲಸಗಳು ಸಾಗುವುದಿಲ್ಲ ಎಂಬ ಆರೋಪಗಳು ಸಭೆಗಳಲ್ಲಿ ಎತ್ತರಪಟ್ಟಿದೆ. ಇತ್ತೀಚೆಗೆ ಕೂಡ ಲೈಸೆನ್ಸ್ ನೀಡಲು ಲಂಚ ಸ್ವೀಕರಿಸಿದ ಆರೋಪದಲ್ಲಿ ಅಧಿಕಾರಿಯನ್ನು ಲೋಕಾಯುಕ್ತರು ಬಂಧಿಸಿದ ಪ್ರಕರಣ ಕೂಡ ಕಂಡುಬಂದಿದೆ. ट्राई करता हाँ सर फोन पे नहीं सर कैश कैश वो भरने का क्या तो 3000 रुपये तो 1000 भरने का वो बाकी पूरा पटपट काम कर दे मेरा पटपट भरने का क्या भरने का 1000 देता आप भी देता भरने का देख छोड़ो भरने का 1000 रुपये वट्टा ही दो साहब ऐसा करिए तो भरने का 1000 रुपये देख मैंने भरने का